ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿ ಅಸ್ಥಿ ಪಂಜರ ಶೋಧ ಕಾರ್ಯ. ಇನ್ನಷ್ಟು ಪಾಯಿಂಟ್ಗಳನ್ನು ಗುರುತಿಸೋದಕ್ಕೆ ಅವಕಾಶ ಕೇಳಿದಾರಂತೆ ಅನಾಮಿಕ. ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ಗೆ ಅನಾಮಿಕನ ಪರ ವಕೀಲರು ಮನವಿ ಮಾಡಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ 3 ವಕೀಲರು ಮನವಿ ಮಾಡಿಕೊಂಡಿದ್ದಾರೆ. ಆದರೆ ವಕೀಲರ ಮನವಿಯನ್ನು ತಿರಸ್ಕರಿಸಿದ್ದಾರೆ ಎಸಿ ಸ್ಟೆಲ್ಲಾ ವರ್ಗೀಸ್. ಅಂದರೆ ಈ 13 ಪಾಯಿಂಟಲ್ಲಿ ಸಿಗಲಿಲ್ಲ, ಇನ್ನಷ್ಟು ಪ್ಲೇಸ್ ಗುರುತಿಸ್ತೀನಿ ಅಂತ ಆತ ಹೇಳ್ತಿರೋದು. ಅಂದರೆ ಆತನ ಪರವಾಗಿ ವಕೀಲರು ಕೇಳ್ಕೊಂಡಿದ್ದಾರೆ ಎಸಿಗೆ. ಆದರೆ ಎಸಿ ಒಪ್ಪಿಲ್ಲ, ವಕೀಲರ ಮನವಿಯನ್ನು ತಿರಸ್ಕರಿಸಿದ್ದಾರೆ ಎಸಿ ಸ್ಟೆಲ್ಲಾ ವರ್ಗೀಸ್. ಅದೇ ಹೇಳಿದ್ನಲ್ಲ, ಏನು ದಿನ ಇದೆ ಕೆಲಸನ ಅಂತ. ನನ್ನ ಪ್ರಕಾರ ಇವತ್ತು 3 ಪಾಯಿಂಟಲ್ಲೂ ಏನೂ ಸಿಗಲಿಲ್ಲ ಅಂದರೆ ರಿವರ್ಸ್ ಇಂಟ್ರಾಗೇಷನ್ ಆರಂಭ ಆಗುತ್ತೆ ದೂರುದಾರನದ್ದು. ಈತನನ್ನೇ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಈಗ ದೂರುದಾರನ ಪರ ವಕೀಲರು ಇನ್ನಷ್ಟು ಪ್ಲೇಸ್ಗಳನ್ನು ಗುರುತಿಸ್ತೀವಿ ಅಂತೇನೋ ಕೇಳ್ಕೊಂಡಿದ್ದಾರೆ ಅಂತ. ಈಗ ಎಸಿ ಅವರು ಈ ನಿರ್ಧಾರಕ್ಕೆ ಬರೋದಕ್ಕೆ ಕಾರಣ ಏನು? ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ? ಹೌದು, ಇವತ್ತು ಮತ್ತೊಂದು ಸುತ್ತಿನ 3 ಪಾಯಿಂಟ್ಗಳು ಬಾಕಿ ಇರುವಂತಹ ಹೊತ್ತಿಗೆ ಒಂದು ಮೀಟಿಂಗ್ ಅನ್ನ ಮಾಡಿಕೊಂಡಿದ್ರು. SIT ಕಚೇರಿಯ ಮುಂಭಾಗದಲ್ಲಿ ನಡೆದಂತಹ ಘಟನೆ ಇದು. ಈ ಮೀಟಿಂಗ್ ನಲ್ಲಿ 3 ಜನ ದೂರುದಾರನ ಪರವಾಗಿ ಬರುವಂತಹ ಪ್ರತಿ ದಿವಸ ಶಿಫ್ಟ್ ತರ ಅವರು ಚೇಂಜ್ ಆಗ್ತಾ ಇರ್ತಾರೆ. ಇವತ್ತು ಬಂದಂತಹ ವಕೀಲರು ನೇರವಾಗಿ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರನ್ನ ಜೊತೆ ಮಾತುಕತೆಯನ್ನು ಮಾಡ್ತಾರೆ. ಸುಮಾರು 10 ನಿಮಿಷಗಳ ಕಾಲ ಮಾಡುವಂತಹ ಮಾತುಕತೆಯಲ್ಲಿ ಮತ್ತಷ್ಟು ಪಾಯಿಂಟ್ಗಳನ್ನ ದೂರುದಾರ ಈಗಾಗಲೇ ಒಂದು ಗುರುತಿಸಲಿಕ್ಕೆ ಮುಂದಾಗಿದ್ದಾನೆ. ಅವನಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಆ ಮನವಿಗೆ ಎಸಿ ಅವರು ಅದನ್ನು ತಿರಸ್ಕರಿಸಿರುವಂಥದ್ದು. ಯಾವುದೇ ಅವಕಾಶಗಳು ಸದ್ಯಕ್ಕೆ ಇಲ್ಲ ಅನ್ನೋದು. ಪ್ರಮುಖವಾಗಿ SIT ಅವರಿಗೆ ಮೊದಲು ಆತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು 13 ಜಾಗಗಳಲ್ಲಿ ಕನ್ಫರ್ಮ್ ಇದೆ ಅನ್ನುವಂಥ 13 ಜಾಗಗಳನ್ನು ಈಗಾಗಲೇ ತೋರಿಸಿ ಆಗಿದೆ. ಅಲ್ಲಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಒಂದು ಭಾಗದಲ್ಲಿ ಕೆಲವು ಕುರುಹುಗಳು ಸಿಕ್ಕಿದೆ. ಅದು ಕೂಡ ಆತ ಹೇಳಿದ್ದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಕೆಲವು ಲೆಕ್ಕಾಚಾರಗಳು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇದೆ ಅರವಿಂದ್. ಅದು 40-50 ವರ್ಷಗಳ ಹಿಂದಿನ ಮೃತದೇಹ ಆದರೆ ಈ ದೂರುದಾರ ವ್ಯಕ್ತಿಗೆ ಕೇವಲ 5 ವರ್ಷ ಆಗಿರಬೇಕು. 5 ವರ್ಷದ ದೂರುದಾರ ಏನಾದರೂ ಬಂದು ಮೃತದೇಹವನ್ನು ಹೂತು ಹಾಕಿದ್ನ ಅನ್ನುವಂಥ ಕೆಲವು ಪ್ರಶ್ನೆಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳ್ತಾ ಇದ್ದಾರೆ. ಅಂದ್ರೆ ಆ ವಯಸ್ಸಿನ ಒಂದು ಗ್ಯಾಪ್ ಅನ್ನು ಹಾಕಿದ್ರೆ ಅದರ ಜೊತೆಗೆ ಇನ್ನಷ್ಟು ಒಟ್ಟು 30 ಜಾಗಗಳು ಇದೆ ಅನ್ನುವಂಥ ಒಂದು ಮಾತುಗಳು ಓಡಾಡ್ತಾ ಇದೆ. ಆತ ಹೇಳಿದಾನೆ ಅನ್ನುವಂಥದ್ದು. ಹಾಗಾಗಿ ಅಲ್ಲೆಲ್ಲ ಮಾಡಬೇಕಾದ್ರೆ SITಯ ಪರ್ಮಿಷನ್ ಬೇಕು ಅನ್ನುವಂಥದ್ದು. ಈ ತರದ ಒಂದು ಬೆಳವಣಿಗೆಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆತ ಸತ್ಯ ಹೇಳಿದಾನ ಇಲ್ವಾ ಅನ್ನುವಂಥದ್ದು. ಯಾಕಂದ್ರೆ 2 ದಿವಸಗಳ ಕಾಲ SIT ಅವರು ತೀವ್ರವಾದ ವಿಚಾರಣೆಯನ್ನು ಮಾಡಿದ್ರು. ಪ್ರಣಬ್ ಮೊಹಂತಿ ಅವರು ಬಂದಿದ್ರು, ಅನುಚೇತ್ ಅವರು ಮತ್ತು ದಯಾಮ್ ಅವರು 3 IPS ಲೆವೆಲ್ನ ಅಧಿಕಾರಿಗಳ ಮುಂಭಾಗದಲ್ಲಿ ಆತನ ವಿಚಾರಣೆ ಆಗಿತ್ತು. ಆತ ಹಾಗಾದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ನ, ಅಧಿಕಾರಿಗಳ ದಾರಿ ತಪ್ಪಿಸಿದ್ನ ಅನ್ನುವಂಥದ್ದು ನಾವು ಒಂದು ನೋಡ್ಬೇಕಾಗಬಹುದು ಅರವಿಂದ್. ಈತ ಆರಂಭದಲ್ಲಿ ದೂರು ಕೊಡ್ಲಿಕ್ಕೆ ಬಂದಂತಹ ಸಂದರ್ಭದಲ್ಲೇ ದಕ್ಷಿಣ ಕನ್ನಡ SP ಡಾಕ್ಟರ್ ಅರುಣ್ ಕುಮಾರ್ ಅವರು ಆತನ ಮಂಪರು ಪರೀಕ್ಷೆಯನ್ನು ಮಾಡಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಕಾರಣ ಏನು ಅಂತಂದ್ರೆ ಆತ ಯಾವುದೇ ಒಂದು ಕರಾರುವಕ್ಕಾಗಿ ಯಾವುದೇ ಮಾಹಿತಿಗಳನ್ನು ಪೊಲೀಸರಿಗೆ ಕೊಡ್ತಾ ಇರಲಿಲ್ಲ ಅನ್ನುವಂಥದ್ದು. ನಾನು ದಾರಿ ಮೇಲೆ ಬರ್ತಾ ಇದ್ದೆ, ಅಲ್ಲೊಂದು ಮೃತದೇಹವನ್ನು ನೋಡಿದೆ, ನಾನು ಇಂಥ ಸಂದರ್ಭದಲ್ಲಿ ಒಂದು ಮೃತದೇಹವನ್ನು ಹೂತು ಹಾಕಿದ್ದೇನೆ, ಇದು ಕಂಪ್ಲೇಂಟ್ ಆಗಿತ್ತಾ, ಇದು ಯಾವ ಇಸ್ವಿ ಅಂತ ಕೇಳಿದ್ರೆ ಇಲ್ಲ ಅದು ಗೊತ್ತಿಲ್ಲ ನಮಗೆ, ಅದನ್ನು ಎನ್ಕ್ವೈರಿ ಮಾಡಿ ಅನ್ನುವಂಥ ಕೆಲವು ಉಡಾಫೆಯ ಮಾತುಗಳನ್ನು ಆಡ್ತಾ ಬರ್ತಿದ್ದ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಗೆ ಮತ್ತು SPಗೆ ಡೌಟ್ ಆಗಿತ್ತು. ಆತನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಬೇಕು ಮತ್ತು ಮಂಪರ ಪರೀಕ್ಷೆ ಮಾಡಬೇಕು ಅನ್ನುವಂಥದ್ದು. ಆದರೆ ಅದನ್ನು ಉಲ್ಲಂಘಿಸಿ SITಗೆ ಕೇಸ್ ಹೋಗಿತ್ತು. SIT ಅವರು ಅದನ್ನು ಮಾಡುವ ಬದಲು ನೇರವಾಗಿ ಆತನನ್ನು 2 ದಿವಸ ವಿಚಾರಣೆ ಮಾಡಿ ಮಹಜರು ಮಾಡಿದ್ರು ಮತ್ತು ಕಳೆದ 5 ದಿವಸಗಳಲ್ಲಿ ಈ ತರದೊಂದು ಶೋಧ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಆತ ಮತ್ತೆ ಬಂದು 30 ಜಾಗ ಇದೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ಅದನ್ನು ಸದ್ಯಕ್ಕೆ ನಂಬಲಿಕ್ಕೆ SIT ಅಧಿಕಾರಿಗಳು ಅಥವಾ ಪೊಲೀಸರು ತಯಾರಿಲ್ಲ ಅಂತೇಳಿ ಅನ್ನಿಸ್ತಾ ಇದೆ. ಹಾಗಾಗಿ ಸದ್ಯ ನಾವು 13 ಮಾಡ್ಕೊಳ್ತೇವೆ, SIT ಏನು ಹೇಳಿದೆ ಅದನ್ನು ನಾವು ಮಾತ್ರ ಮಾಡಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಪುತ್ತೂರು ಎಸಿ ಅವರು ತಿಳಿಸಿರುವಂಥದ್ದು ವಕೀಲರಿಗೆ. ಅರವಿಂದ್.